ಸೊ ಈ ವಿಡಿಯೋನಲ್ಲಿ ನಾನು ಟರ್ನರಿ ಆಪರೇಟರ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಿದು ಟರ್ನರಿ ಆಪರೇಟರ್ ಅಂತಂದ್ರೆ, ಪ್ರೀವಿಯಸ್ ನಾವು ಏನು ಮಾಡ್ತಾ ಇದ್ವಿ, ಇಫ್ ಮತ್ತೆ ಎಲ್ಸ್ ಕಂಡೀಷನ್ ನಾವು ಚೆಕ್ ಮಾಡಬೇಕು ಅಂತಂದ್ರೆ, ಈ ಎಕ್ಸಾಂಪಲ್ ನಾನು ಒಂದು ಇನ್ಪುಟ್ ಫೀಲ್ಡ್ ತಗೊಂಡಿದ್ದೀನಿ, ಅಲ್ಲಿ ನಾನು ಏನು ಚೇಂಜ್ ಮಾಡ್ತೀನಿ ಇವೆಂಟ್ ಅದನ್ನ ಸೆಟ್ ಸ್ಟೇಟ್ ಮಾಡ್ತಾ ಇದ್ದೀನಿ. ಆನ್ ಕ್ಲಿಕ್ ಆಫ್ ಸಬ್ಮಿಟ್ ನಾನು ಒಂದು ಈವೆಂಟ್ನ ಟ್ರಿಗರ್ ಮಾಡ್ತೀನಿ, ವ್ಯಾಲಿಡೇಷನ್. ಈ ಒಂದು ಫಂಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಮಾಡ್ಲಾಸ್ ಆಫ್ 2 ಚೆಕ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು 0 ಆಯ್ತಂದ್ರೆ ಇವನ್, ಎಲ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಆಡ್ ಅಂತ ನಾವು ಚೆಕ್ ಮಾಡ್ತೀವಿ. ಫೈಲ್ ಲೈನ್ ಆಫ್ ಕೋಡ್ ನಾನು ಬರೀತಿದ್ದೆ, ಆಯ್ತಾ. ಇದು ಪ್ರೀವಿಯಸ್ ವರ್ಷನ್. ಟರ್ನರಿ ಆಪರೇಟರ್ನ ಯೂಸ್ ಮಾಡೋದ್ರಿಂದ ಸೇಮ್ ಲಾಜಿಕ್, ನಾನು ಅದು ಮುಂಚೆ ಏನು ಲಾಜಿಕ್ ಬರ್ತೀನಿ ಅದೇ ಲಾಜಿಕ್ ಇರುತ್ತೆ. ಅದೇ ಲಾಜಿಕ್ ನಾನು ಏನು ಮಾಡ್ತೀನಿ, 2 ಸ್ಟೇಟ್ಮೆಂಟು. ಇಫ್ ಅನ್ನೋ ಕಾನ್ಸೆಪ್ಟ್ ಸ್ಟೇಟ್ಮೆಂಟ್ನ ಈ ಕ್ವೆಶ್ಚನ್ ಮಾರ್ಕ್ ಆದ ತಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ, ಬರಿತಿದ್ದೀನಿ. ಎಲ್ಸ್ ಅನ್ನೋದು ಒಂದು ಕೋಲನ್ ಆದ್ಮೇಲೆ ನಾನು ಬರಿತಿದ್ದೀನಿ. ಇದು ಸಿಂಪ್ಲಿಫೈಡ್ ವರ್ಷನ್ ಆಫ್ ಇಫ್ ಮತ್ತೆ ಎಲ್ಸ್ದು. ಇದೇ ಒಂದು ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ HTML ಅಲ್ಲಿ ನೋಡೋ ಥರ ಆದರೆ, ಇನಿಷಿಯಲಿ ನಾನು ಏನು ಮಾಡಿದ್ದೀನಿ, ಈ C1 ಈಸ್ ಈಕ್ವಲ್ ಟು ನಲ್ ಇದ್ದರೆ, ಯಾಕಂದರೆ ಡಿಫಾಲ್ಟ್ ವ್ಯಾಲ್ಯೂ ನಲ್ ಕೊಟ್ಟಿದ್ದೀನಿ ನಾನು, ಹಾಗಾಗಿ ನನಗೆ ಏನೊಂದು ರಿಟರ್ನ್ ಆಗಬಾರ್ದು, ಆಯಿತಾ. ನೆಕ್ಸ್ಟ್ ಏನು, ಎಲ್ಸ್, ಅದಾದಮೇಲೆ ಇಫ್ ಇಲ್ಲಿದೆ, ಆಯಿತಾ. ಎಲ್ಸ್ ಮತ್ತು ಎಲ್ಸ್ ಇಫ್ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಟ್ರೂ ಇತ್ತು ಅಂತ ಹೇಳಿದ್ರೆ ಇವನಲ್ಲಿ, ಟ್ರೂ ಇತ್ತು ಅಂತ ಹೇಳಿದ್ರೆ ನನಗೆ ಇವನ್ ಅಂತ ರಿಟರ್ನ್ ಆಗು, ಇಲ್ಲ ಅಂತ ಹೇಳಿದ್ರೆ ಆಡ್ ಅಂತ ರಿಟರ್ನ್ ಆಗು ಅಂತ ನಾನು HTML ಬರೆದಿದ್ದೀನಿ. ಸೊ ಇದು ಟರ್ನರಿ ಆಪರೇಟರ್ ಈಸ್ ಮತ್ತೆ ಇಫ್ ಮತ್ತೆ ಎಲ್ಸ್, ಅಥವಾ ಇಫ್ ಎಲ್ಸ್ ಇಫ್ ಮತ್ತೆ ಎಲ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ.